ಎಸ್ ಟಿ ಕಾರ್ಡ್ ಕಳೆದೋಗ್ಬಿಡುತ್ತೆ. ದ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ. ನಾನಿ ಅವರು ಈ ಸಿನಿಮಾ ರಿಲೀಸ್ ಆದಾಗ ಸ್ಟೇಟಸ್ ಹಾಕಿದ್ರು. ಸೊ ಹಾಗಾಗಿ OTTಗೆ ಬಂದ್ಮೇಲೆ ನೋಡಿದೆ, ತುಂಬಾ ಇಷ್ಟ ಆಯ್ತು. ಸಿನಿಮಾದ ಲಾಗ್ ಲೈನ್ ಸಿಂಪಲ್ ಆಗಿದೆ. ಒಂದು ಹಳ್ಳಿಲಿ ಒಬ್ಬ ಫೋಟೋಗ್ರಾಫರ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರ್ತಾನೆ, ಬಟ್ ಎಸ್ ಟಿ ಕಾರ್ಡ್ ಕಳೆದೋಗ್ಬಿಡುತ್ತೆ. ಈ ಕಡೆ ಅವರು ಪ್ರೀ ವೆಡ್ಡಿಂಗ್ ಶೂಟ್ನ ಫೋಟೋಸ್ ಮತ್ತೆ ವಿಡಿಯೋಸ್ನ ಕೇಳ್ತಾನೆ ಇರ್ತಾರೆ. ಈ ಪ್ರಾಬ್ಲಮ್ನ ಹೀರೋ ಹೇಗೆ ಸಾಲ್ವ್ ಮಾಡ್ದ ಅನ್ನೋದೇ ಸ್ಟೋರಿ. ಸಿನಿಮಾ ಸ್ಟಾರ್ಟ್ ಆದ ತಕ್ಷಣನೇ ತುಂಬಾ ಇನ್ವಾಲ್ವ್ ಆಗ್ಬಿಡ್ತೀವಿ. ಬಿಕಾಸ್ ಆ ಥರ ಇದೆ, ಶಾರ್ಟ್ಸ್ ಆಗಲಿ, ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ ರೀತಿ ಆಗಲಿ ತುಂಬಾನೇ ಇಷ್ಟ ಆಯಿತು. ಮತ್ತೆ ಲವ್ ಸ್ಟೋರಿ ರಿಯಲಿಸ್ಟಿಕ್ ಆಗಿದೆ. ಅವ್ರು ಮಾತಾಡೋದು, ಆ ಊರು ತುಂಬಾ ಕನೆಕ್ಟ್ ಆಯಿತು ನನಗೆ. ಕಾಮಿಡಿ ಕೂಡ ಅಲ್ಲಿರೋ ಕ್ಯಾರೆಕ್ಟರ್ಸಿಂದ ಆರ್ಗ್ಯಾನಿಕ್ ಆಗಿ ಬಂದಿದೆ. ಒಳ್ಳೆ ಸಿನಿಮಾ ಮಾಡೋದಕ್ಕೆ ಬಡ್ಜೆಟ್ ಯಾವಾಗಲೂ ಮ್ಯಾಟ್ರ್ ಆಗಲ್ಲ. ಸಿಂಪಲ್ ಕತೆನ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಹೇಳ್ಬೋದು. ಕ್ಲೈಮ್ಯಾಕ್ಸ್ನ ಇನ್ನೂ ಬೆಟರ್ ಆಗಿ ಎಂಡ್ ಮಾಡ್ಬೋದಿತ್ತು ಅಂತ ಅನಿಸ್ತು. ನೀವೇನಾದರೂ ಫೀಲ್ ಗುಡ್ ಮೂವೀಸ್ನ ಇಷ್ಟಪಡೋರಾದರೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ZEE5 ತೆಲುಗು ಲ್ಯಾಂಗ್ವೇಜಲ್ಲಿ ಅವೈಲೇಬಲ್ ಇದೆ. ಇದೇ ಥರ ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಫಾಲೋ ಮಾಡೋದು ಮರಿಬೇಡಿ.